ಕುಡಿದು ಬಂದು ಎದಕ್ಕೆ ಚೀರಾತ್ರಿ? ಎಲ್ಲ ನಾನು ನಿನ್ನ ಮಗ ರಾಜ ಕೈಯನ್ ಹೋಗ. ಏನತ್ತಪ್ಪ? ಏನು ಮಾಡತ್ತದಿ? ಓದ್ಕೊಳತ್ತೇನಪ್ಪ. ನಿನಗೇನು ಹೇಳಿನ? ಒಟ್ಟ ಕೆಲ್ಸಕ್ಕೆ ಹೋಗ್ತೇನಿಲ್ಲ, ಮನ್ಯಾಗ ಏನು ಮಾಡತ್ತದಿ? ಇಲ್ಲಪ್ಪ ನಾ ಹೋಟ್ಲಲ್ಲಿ ಕಲ್ಸ್ಕೊಳ್ಳ ಸಾಲಿ ಕಲ್ ನೌಕರಿ ಇಡಮನಿ. ಸಾಲಿ ಕಲ್ತು ಯಾವ್ದಾಗ ಅದನ ಎಲ್ಲದಲ್ಲ ನಿನ್ನ ತಂಗಿ ಭಾರತಿ ಕೈಕಿನ ಹೊರಗೆ. ಭಾರತಿ ಹೇ ಭಾರತಿ, ಏನತ್ತಪ್ಪ? ಏನು ಮಾಡತ್ತದಿ? ಓದ್ಕೊಳತ್ನಪ್ಪ. ಹೆಣ್ಮಕ್ಳಿಗೆ ಎದಕ್ಕೆ ಸಾಲ್ಬೇಕು? ಮುಂದಿನ ವರ್ಷ ಮನೆ ನೋಡಿ ಮದುವೆ ಮಾಡಿಕೊಡ್ತಾನು ಅನ್ಕ ಅವನು ಕೂಡ ಇಟ್ಟಂಗಿ ಬಟ್ಟೆ ಕೆಲ್ಸಕ್ಕೆ ಹೋಗಿ. ಹಂಗೆ ಕಲ್ತಪ್ಪ, ಬಾಲ ವಿವಾಹ ಅಪರಾಧ ಅಂತ ಗೊತ್ತಿಲ್ವಾ? ನನಗ ಬುದ್ಧಿ ಎಲ್ಲ ದೊಡ್ಡಕ್ಕೆ ಅದಿ. ಹೆಣ್ಮಕ್ಳು ಸಾಲಿ ಕಲ್ತು ಏನು ಉದ್ದಾಗ ಮಾಡ್ಯಾಗ? ಹಂಗೆ ಕಲ್ತಿಯಪ್ಪ. ಭಾರತದ 10ನೇ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರು ಕಲ್ಪನಾ ಚಾವ್ಲಾ ಗಗನಯಾನ ಮಾಡಿದ್ರು. ನಾ ಸಾಲಿ ಕಲ್ತು ನೌಕರಿ ಹಿಡಿದ್ನಪ್ಪ. ಏನ್ರಿ ನಿಮ್ದಾಗ ಕುಡಿದು ಹುಡುಗರಾಗ ಜೀವ ತಿನ್ನತ್ತೀರಿ? ಚೆ ಮಾತು ಕೇಳಿ ಕುಡ್ದಿದ್ದು ನಿಶಾ ಇರೋದು. ನಾನು ಕುಡ್ಯಾಕೊಂಡು ಪಾಯ್ ಕೊಡು. ಇಲ್ರಿ ನನ್ನ ತೆಲ್ರಕ್ಕಿಲ್ರಿ. ನಿನ್ನೆ ಪಗ ಆಗ್ಯಾವ ಕೊಡು. ಅವ್ವ ಅಪ್ಪ ಹೇಳ್ದಾಗ ನಾವು ನಿನ್ನ ಜೊತೆ ಕೆಲ್ಸಕ್ಕೆ ಬರ್ಬೇಕ? ಬೇಡ ನಾ ನಿಮಗೆ ದುಡ್ಡು ಸಾಲಿ ಕಲಿಸ್ತೀನಿ. ಸಾಲಿ ಕಲ್ತ ದೊಡ್ಡ ಸಹಾಯ. ಕೆಲವು ದಿನಗಳ ನಂತರ ಅವ್ವ ಅಡುಗೆ ಮನೆಗೆ ಏನು ಮಾಡತ್ತೀವಿ? ರಘುಬಾವ ಏನಾಯ್ತಪ್ಪ? ಅವ್ವ ನಿನಗೆ ಸಾಲಿ ಕಲ್ಸಿ ಟೀಚರ್ ನೌಕರಿ ಐತೈತವ್ವ. ಅವ್ವ ನಿನಗೆ ಸಾಲಿ ಕಲ್ಸಿ ಡಾಕ್ಟ್ರು ನೌಕರಿ ಐತೈತವ್ವ. ಆಶೀರ್ವಾದ ಮಾಡವ. ಎಲ್ರಿ ಅದಕ್ಕೆ ಹೇಳುವುದು, ಯಾವ ತಂದೆ ತಾಯಿ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಮಹತ್ವವನ್ನು ನೀಡುತ್ತಾರೋ ಒಂದಲ್ಲ ಒಂದು ದಿನ ತಮ್ಮ ಮಕ್ಕಳ ಯಶಸ್ಸನ್ನು ಕಾಣುತ್ತಾರೆ. ಏನೋ ರಮೇಶ, ನಮ್ಮಪ್ಪ ದಾಡ್ ಕುಡುಕ, ನಮ್ಮವ್ವ ಬೈಕ್ನ ಅದ ಕೆಲಸ ಮಾಡಕ್ಕೆ ಹೋಗ್ಕಾಳು. ನಮ್ಮವ್ವಗೆ ಸಹಾಯ ಮಾಡಕ್ಕೆ ಅದಕ್ಕಾಗಿ ಇಟ್ಟಂಗಿ ಪೆಟ್ಟಕ್ಕೆ ಕೆಲ್ಸಕ್ಕೆ ಬರ್ಬೇಕು. ಅಮ್ಮ ಶಿವಾನಂದ ಮಾಲಕ್ರಿಗೆ ಫೋನ್ ಹಚ್ಚು. ಕ್ರಿಂಗ್ ಕ್ರಿಂಗ್. ಹಲೋ ಮಾಲಕ್ರಿ, ಶಿವಾನಂದ್ ಇಟ್ಟಂಗಿ ಮೇಲೆ ಬಿದ್ದಾನ್, ಲಗುಟ್ ಬರ್ರಿ. ಅಯ್ಯೋ ಏನೋ ಶಿವಾನಂದ ಎತ್ಕೊರ ದವಾಖಾನಿಗೆ ಹೋಯ್ನು. ಏನಾಯ್ತು? ಈ ಹುಡುಗ ನಮ್ಮ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದ, ಮ್ಯಾಂಗಿಂದ ಬಿದ್ದಿದ್ದಾನೆ. ಏನಾಗಿದೆ ನೋಡಿ. ಓ ಮೈ ಗಾಡ್, ಐ ಆಮ್ ಸಾರಿ ಸರ್. ನಿಮ್ಮ ಹುಡುಗ ನನ್ನ ಕೈಯಲ್ಲಿ ಉಳ್ಸ್ಕೊಳಕ್ಕಾಗಲಿಲ್ಲ ಸರ್. ಶಿವಾನಂದ ಹೇಳು, ನನ್ನ ಮಗನೇ ಹೇಳು. ನನ್ನ ಕಂದನ ಕಳ್ಕೊಂಬಿಟ್ಟಲ್ವಾ ಶಿವಾನಂದ ಹೇಳು. ನಿಮ್ಮ ಅಮ್ಮ ಕರೀಲತ್ತಿದ್ನಿ ಹೇಳು ಶಿವಾನಂದ. ಇನ್ನೂ ಪೊಲೀಸ್ ಬಂದಿಲ್ವಾ? ಹೆಂಗಾಯ್ತು ಡಾಕ್ಟರ್ ಇದೆಲ್ಲ? ನನಗೆ ಗೊತ್ತಿಲ್ಲ ಸರ್, ಇವ್ರನ್ನ ಕೇಳಿ. ಈ ಹುಡುಗ ನಮ್ಮ ಇಟ್ಟಂಗಿ ಬಟ್ಟೆಲಿ ಕೆಲಸ ಮಾಡ್ತಿದ್ದ, ಮ್ಯಾಂಗದ ಬಿದ್ದಿದ್ದಾನೆ. ಈ ಥರ ಆಗಿದೆ. ಬಾಲಕಾರ್ಮಿಕ ಪದ್ಧತಿ ಅಪರಾಧಿ ಅಂತ ಗೊತ್ತಿಲ್ವಾ ನಿಮಗೆ? ಇಲ್ಲ ಸರ್, ಅವ್ರದ್ದೇನು ತಪ್ಪಿಲ್ಲ. ನಮ್ಮ ಮನೆಯಲ್ಲಿ ಕಷ್ಟ ಐತೆ ಅಂತ ಹೇಳಿ ನನ್ನ ಮಗನ ಅವರಲ್ಲಿ ಕೆಲಸಕ್ಕೆ ಇಟ್ಕೊ ಅಂತ ಹೇಳಿದ್ದೆ ಸರ್. ಹಾಗಾದ್ರೆ ನೀವು ಅಪರಾಧಿ ಆಗ್ತೀರಾ? ಕಾನ್ಸ್ಟೇಬಲ್, ಇವರಿಬ್ಬರನ್ನು ಅರೆಸ್ಟ್ ಮಾಡಪ್ಪ.
ಬಾಲಕಾರ್ಮಿಕ ಸಮಸ್ಯೆಯನ್ನು ನೀಗಿಸಲು ಪ್ರತಿಯೊಬ್ಬರ ಸಹಕಾರ ಅಗತ್ಯವಿದೆ. ಮಕ್ಕಳಿಗೆ ಶಿಕ್ಷಣ, ಪ್ರೀತಿಯ ಮಾತು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮಕ್ಕಳಿಗೆ ಕೆಲಸ ಮಾಡಿಸದೆ ಅವರ ಭವಿಷ್ಯವನ್ನು ಉತ್ತಮ ಮಾಡಿಕೊಳ್ಳಲು ಮತ್ತು ಉತ್ತಮ ಸಮಾಜ ನಿರ್ಮಿಸಲು ನಾವು ಬೆಂಬಲಿಸೋಣ. ಧನ್ಯವಾದಗಳು.